ಊಹಿಸ್ಕೊಳ್ಳಿ, ಮಾರ್ಚ್ 26 ಶುಕ್ರವಾರ ಬೆಳಗ್ಗೆ ನೀವು ನಿಮ್ಮ ಫೋನಲ್ಲಿ ಬುಕ್ ಮೈ ಶೋ ಓಪನ್ ನಿಮ್ಮ ನೆಚ್ಚಿನ ಮಲ್ಟಿಫೆಕ್ಸ್ ನಲ್ಲಿ ಯಶ್ ಅವರ ಟಾಕ್ಸಿಕ್ ಸಿನಿಮಾಗೆ ಟಿಕೆಟ್ ಬುಕ್ ಮಾಡಬೇಕು ಅಂತ ಹೋದ್ರೆ ಅಲ್ಲಿ ಅರ್ಧಕ್ಕರ್ಧ ಶೋಗಳು ನಮ್ಮನೆಲ್ಲ ನಮ್ಮ ಭಾಷೆ ನಮ್ಮ ಹೆಮ್ಮೆಯ ನಟ ಸಿನಿಮಾಗೆ ಸ್ಕ್ರೀನಿಂಗ್ ಗಾಗಿ ಪರದಾಡಬೇಕಾದ ಸ್ಥಿತಿ ಬರಬಹುದು. ಹೌದು ಸ್ನೇಹಿತರೆ, ಸದ್ಯಕ್ಕೆ ಗಾಂಧಿನಗರದಿಂದ ಹಿಡಿದು ಮುಂಬೈನ ಕಾರ್ಪೊರೇಟ್ ಆಫೀಸ್ ನವರೆಗೆ ಇದೇ ಚರ್ಚೆ ನಡೀತಾ ಇದೆ. ಇದೊಂದು ಬರೀ ಸಿನಿಮಾ ರಿಲೀಸ್ ಅಲ್ಲ, ಇದೊಂದು ದೊಡ್ಡ ಬಿಸಿನೆಸ್ ವಾರ್ ಕೂಡ ಹೌದು. ಕರ್ನಾಟಕದ ಮಲ್ಟಿಪ್ಲೆಕ್ಸ್ ಸ್ಕ್ರೀನ್ ಗಳ ಮೇಲೆ ಈಗ ಎರಡು ಬಿಗ್ ಒಂದ್ ಕಡೆ ಗ್ಲೋಬಲ್ ಸ್ಟಾರ್ ಯಶ್, ಇನ್ನೊಂದ್ ಕಡೆ ಬಾಲಿವುಡ್ ನ ಬಹು ನಿರೀಕ್ಷಿತ ಧುರಂಧರ್ ಸೀಕ್ವೆಲ್. ಈ ಇಬ್ಬರ ನಡುವೆ ಸ್ಕ್ರೀನ್ ಹಂಚಿಕೆ ಹೇಗೆ ನಡೆಯುತ್ತೆ, ಯಾರಿಗೆ ಸಿನಿಮಾ ಪಾಲು ಸಿಗುತ್ತೆ, ಮಲ್ಟಿಪ್ಲೆಕ್ಸ್ ಮಾಲೀಕರು ಯಾರ ಕಡೆ ವಾಲ್ತಿದ್ದಾರೆ, ಈ ಕಂಪ್ಲೀಟ್ ಇನ್ವೆಸ್ಟಿಗೇಷನ್ ಸ್ಟೋರಿಯನ್ನ ಇವತ್ತು ನಾನು ನಿಮ್ಮ ಮುಂದೆ ಹೇಳ್ತೀನಿ. ಸ್ಕಿಪ್ ಮಾಡದೆ ವಿರೋಣ ಕೊನೆ ತನಕ ನೋಡಿ, ಯಾಕೆಂದ್ರೆ ಇಂತಹ ಮಾಹಿತಿ ನಿಮಗೆ ಬೇರೆಲ್ಲೂ ಸಿಗುತ್ತೆ. ವೆಲ್ಕಮ್ ಬ್ಯಾಕ್ ಟು ಐ5 ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಬಗ್ಗೆ ನೀವು ನೋಡ್ತಿದ್ದೀರಾ ಸಿನಿ ಪ್ರಪಂಚದ ಅಂತರಾಳದ ಕತೆ. ಇವತ್ತಿನ ನಮ್ಮ ಈ ವಿಶೇಷ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡ್ತಿರೋದು ಕರ್ನಾಟಕದ ಮಲ್ಟಿಪ್ಲೆಕ್ಸ್ ರಾಜಕೀಯ ಬಗ್ಗೆ. ವೀಕ್ಷಕರೇ, ಈ ವಿಡಿಯೋ ಮುಗಿಯೋ ಹೊತ್ತಿಗೆ ನಮಗೆ ಸಿನಿಮಾ ಡಿಸ್ಟ್ರಿಬ್ಯೂಟರ್ ಅಂದ್ರೆ ಏನು, ಸ್ಕ್ರೀನ್ ಹಂಚಿಕೆ ಹೇಗ್ ಮಾಡ್ತಾರೆ ಅನ್ನೋದನ್ನ ಒಬ್ಬ ಎಕ್ಸ್ಪೋರ್ಟ್ ತರ ಅರ್ಥ ಆಗುತ್ತೆ. ಸಿನಿಮಾ ಅಂದ್ರೆ ಬರೇ ಕಲೆ ಮಾತ್ರ ಅಲ್ಲ, ಅದೊಂದು ಎಮೋಷನ್ ಅನ್ಕೊಳ್ತೀವಿ. ಆದ್ರೆ ಈ ಮಲ್ಟಿಪ್ಲೆಕ್ಸ್ ಜಗತ್ತಿನಲ್ಲಿ ಸಿನಿಮಾ ಅಂದ್ರೆ ಅದು ಪರ್ಸೆಂಟೇಜ್. ಒಂದು ಸಿನಿಮಾ ಎಷ್ಟು ದುಡ್ಡು ಮಾಡಿಕೊಳ್ಳುತ್ತೆ ಅನ್ನೋದರ ಮೇಲೆ ಅದರ ಆಯಸ್ಸು ನಿರ್ಧಾರ ಆಗುತ್ತೆ. ಈಗ ಹಬ್ಬದ ಸೀಸನ್ ಬೇರೆ ಬರ್ತಾ ಇದೆ. ಇಂತಹ ಸಮಯದಲ್ಲಿ ನಮ್ಮ ಕನ್ನಡ ಸಿನಿಮಾ ಗಳಿಗೆ ಸರಿಯಾದ ಸ್ಕ್ರೀನ್ ಸಿಗದಿದ್ದರೆ ಅದು ಬರೀ ಸಿನಿಮಾಗೆ ಅಷ್ಟೇ ಅಲ್ಲ, ನಮ್ಮ ಭಾಷೆ ಮಾರುಕಟ್ಟೆಗೆ ಪೆಟ್ಟು ಬೀಳುತ್ತೆ. ಈ ಪೈಪೋಟಿ ಅಸಲಿ ಮುಖವನ್ನು ಈಗ ನೋಡೋಣ. ನೋಡಿ, ಒಂದ್ ಕಾಲ ಇತ್ತು, ಅಣ್ಣವರು ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂದ್ರೆ ಬೆಂಗಳೂರಿನ ಕೆಂಪೇಗೌಡ ರಸ್ತೆಯಿಂದ ಹಬ್ಬದ ವಾತಾವರಣ ಇರ್ತಾ ಇತ್ತು. ಸಿಂಗಲ್ ಸ್ಕ್ರೀನ್ ಥಿಯೇಟರ್ ಗಳೇ ಅಂದು ರಾಜನಂತಿದ್ದವು. ನರ್ತಕಿ, ಸಂತೋಷ, ಸಾಗರ, ಹೀಗೆ ಒಂದೊಂದು ಥಿಯೇಟರ್ ಗಳು ಕೂಡ ಒಂದೊಂದು ಇತಿಹಾಸ ಇದೆ. ಆದ್ರೆ 2000 ಇಸ್ವಿಯಲ್ಲಿ ಕಾಲ ಬದಲಾಯಿತು ನೋಡಿ. ಬೆಂಗಳೂರಿಗೆ ಮಲ್ಟಿಪ್ಲೆಕ್ಸ್ ಕಲ್ಚರ್ ಕಾಲಿಟ್ಟು. ಆರಂಭದಲ್ಲಿ ಮಲ್ಟಿಪ್ಲೆಕ್ಸ್ ಅಂದ್ರೆ ಬರೀ ಶ್ರೀಮಂತಿಕೆ ಮಾತ್ರ ಅನ್ನೋ ಹಾಗಿತ್ತು. ಆದ್ರೆ ಇವತ್ತು ಪರಿಸ್ಥಿತಿ ಹಾಗಿಲ್ಲ. ಮಧ್ಯಮ ವರ್ಗದ ಪ್ರೇಕ್ಷಕ ಕೂಡ ಎಸಿ ರೂಮ್ ನಲ್ಲಿ ಪುಷ್ ಬ್ಯಾಕ್ ಸೀಟ್ ನಲ್ಲಿ ಕೂತು ಸಿನಿಮಾ ನೋಡೋದಕ್ಕೆ ಇಷ್ಟಪಡ್ತಿದ್ದಾನೆ. ಇವತ್ತು ಕರ್ನಾಟಕದಲ್ಲಿ ಸುಮಾರು 600ಕ್ಕೂ ಹೆಚ್ಚು ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳು ಮುಚ್ಚಿ ಹೋಗ್ತಿವೆ. ಅವುಗಳ ಜಾಗದಲ್ಲಿ ಈಗ ಮಾಲ್ಗಳು ಬಂದಿವೆ. ಈ ಬದಲಾವಣೆಯೇ ಈ ದೊಡ್ಡ ಸಮಸ್ಯೆಯಾಗಿ. ಯಾಕೆಂದ್ರೆ ಮಲ್ಟಿಪ್ಲೆಕ್ಸ್ ನಡೆಸುವವರು ಸ್ಥಳೀಯ ವ್ಯಕ್ತಿಗಳಲ್ಲ, ಇವು ಮಲ್ಟಿ ನ್ಯಾಷನಲ್ ಕಂಪನಿಗಳು. ಅವರಿಗೆ ಕನ್ನಡದ ಮೇಲಿನ ಪ್ರೀತಿಗಿಂತ ಕಲೆಕ್ಷನ್ ರಿಪೋರ್ಟ್ ಮುಖ್ಯವಾಗುತ್ತೆ. ಇದೇ ಕಾರಣಕ್ಕೆ ಪರಭಾಷಾ ಸಿನಿಮಾಗಳು ನಮ್ಮಲ್ಲಿ ಸುಲಭವಾಗಿ ಜಾಗ ಕೊಟ್ಟುಕೊಳ್ತವೆ. ಈ ಮಲ್ಟಿಪ್ಲೆಕ್ಸ್ ಮಾಲೀಕರು ಸಿನಿಮಾ ರಿಲೀಸ್ ಆಗುವ 2 ದಿನದ ಮುಂದೆನೆ ಯಾವ ಸೀಕ್ರೆಟ್ ಮೀಟಿಂಗ್ ಮಾಡ್ತಾರೆ ಗೊತ್ತಾ? ಅದರ ಬಗ್ಗೆ ಮುಂದೆ ಹೇಳ್ತೀನಿ. ಈಗ ನಾವಿರೋದು 2026 ಕನ್ನಡ ಸಿನಿಮಾ ರಂಗ ಈಗ ಮೊದಲ ತರ ಆಗಿಲ್ಲ. KGF 1 ಮತ್ತು 2 ಬಂದ ಮೇಲೆ ನಾರ್ತ್ ಇಂಡಿಯನ್ ಅವರಿಗೆ ಕನ್ನಡ ಸಿನಿಮಾ ಅಂದ್ರೆ ಏನು ಅಂತ ಗೊತ್ತಾಗಿದೆ. ಯಶ್ ಅವರು ಈಗ ಬರೀ ಕರ್ನಾಟಕದ ಹೀರೋ ಅಲ್ಲ, ಅವರ ಮಾರ್ಕೆಟಿಂಗ್ ಇವತ್ತು ಇಡೀ ದೇಶಾದ್ಯಂತ ಹರಡಿದೆ. ಅಂದ್ಮೇಲೆ ಟಾಕ್ಸಿಕ್ ಸಿನಿಮಾಗೆ ನಮ್ಮಲ್ಲಿಗೆ ಸ್ಕ್ರೀನ್ ಸಮಸ್ಯೆ ಆಗುತ್ತಾ? ನೀವು ಕೇಳಿರ್ಬೋದು. ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಧುರಂಧರ್ 2 ಸಿನಿಮಾ ಕೂಡ ಒಂದು ಸಣ್ಣ ವಿಷಯವಲ್ಲ. ಇದರ ಮೊದಲನೇ ಭಾಗ ಬಾಲಿವುಡ್ ನಲ್ಲಿ ದೊಡ್ಡ ಹವಾ ಕ್ರಿಯೇಟ್ ಮಾಡಿದ. ಈ ಸೀಕ್ವೆಲ್ ಮೇಲೆ ದೊಡ್ಡ ಮಟ್ಟದ ಹಣ ಹೂಡಿಕೆ ಮಾಡಲಾಗಿದೆ. ಮುಂಬೈನ ಡಿಸ್ಟ್ರಿಬ್ಯೂಟರ್ ಗಳು ಮಲ್ಟಿಪ್ಲೆಕ್ಸ್ ಚೈನಾಗಳ ಜೊತೆ ಮೊದಲೇ ಅಗ್ರಿಮೆಂಟ್ ಮಾಡಿಕೊಂಡಿದ್ದಾರೆ. ಅಂದ್ರೆ ನಾವು ನಿಮಗೆ ವರ್ಷಕ್ಕೆ 5 ಬಿಗ್ ಬಜೆಟ್ ಸಿನಿಮಾಗಳು ಕೊಡ್ತೀವಿ, ಪ್ರತಿಯಾಗಿ ನೀವು ನಮ್ಮ ಬಿಗ್ ಸಿನಿಮಾಗಳಿಗಾಗಿ ಪ್ರೈಮ್ ಟೈಮ್ ಶೋಗಳನ್ನು ಕೊಡಬೇಕು ಅನ್ನೋದು ಆ ಡೀಲ್. ಅದೇ ಈ ಟಾಕ್ಸಿಕ್ ಸಿನಿಮಾಗೆ ಎದುರಾಗೋ ದೊಡ್ಡ ಸವಾಲಾಗಿದೆ. ಬನ್ನಿ ಈಗ ಸ್ವಲ್ಪ ಅಸಲಿ ಲೆಕ್ಕಾಚಾರ ಮಾಡೋಣ. ಟಾಕ್ಸಿಕ್ ಸಿನಿಮಾಗೆ ಎಷ್ಟು ಸ್ಕ್ರೀನ್ ಬೇಕು? ಯಶ್ ಅವರ ಕ್ರೇಜ್ ನೋಡಿದ್ರೆ ಕರ್ನಾಟಕದ 90% ಸ್ಕ್ರೀನ್ ಕೊಟ್ಟರೂ ಸಾಕಾಗಲ್ಲ. ಅಭಿಮಾನಿಗಳು ಹಸಿದುಕೊಂಡು ಕೂತ್ಕೊಂಡಿದ್ದಾರೆ. ಟಾಕ್ಸಿಕ್ ಕೇವಲ ಒಂದು ಸಿನಿಮಾ ಅಲ್ಲ, ಅದು ಯಶ್ ಅವರ ಕೆರಿಯರ್ ನ ಅತಿ ದೊಡ್ಡ ಜೂಜು. ಗೀತು ಮೋಹನ್ ದಾಸ್ ಅಂತಹ ನ್ಯಾಷನಲ್ ಅವಾರ್ಡ್ ವಿನ್ನಿಂಗ್ ಡೈರೆಕ್ಟರ್ ಜೊತೆ ಯಶ್ ಅವರು ಕೈ ಜೋಡಿಸಿದ್ದಾರಂದ್ರೆ ಕಂಟೆಂಟ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರುತ್ತೆ ಅನ್ನೋದು ಎಲ್ಲರ ನಂಬಿಕೆ. ಅದೇ ಧುರಂಧರ್ 2 ಕಥೆ ಏನಪ್ಪಾ ಅಂದ್ರೆ ಇದೊಂದು ಪಕ್ಕಾ ಮಾಸ್ ಆಕ್ಷನ್ ಫಿಲ್ಮ್. ಬೆಂಗಳೂರಿನಂತಹ ಕಾಸ್ಮೋಪಾಲಿಟನ್ ಸಿಟಿಯಲ್ಲಿ ಕೂಡ ಹಿಂದಿ ಸಿನಿಮಾ ಪ್ರೇಕ್ಷಕರು ಹೆಚ್ಚಿದ್ದಾರೆ. ವೀಕ್ಷಕರೇ, ಮಲ್ಟಿಪ್ಲೆಕ್ಸ್ ಮಾಲೀಕರಿಗೆ ಒಂದು ಲೆಕ್ಕಾಚಾರ ಇರುತ್ತೆ. ಒಂದು ಸ್ಕ್ರೀನ್ ನಲ್ಲಿ ಕನ್ನಡ ಸಿನಿಮಾ ಹಾಕಿದ್ರೆ ಎಷ್ಟು ಜನ ಬರ್ತಾರೆ, ಅದೇ ಸ್ಕ್ರೀನ್ ನಲ್ಲಿ ಹಿಂದಿ ಸಿನಿಮಾ ಹಾಕಿದ್ರೆ ಎಷ್ಟು ಜನ ಬರ್ತಾರೆ. ಅವರಿಗೆ ಬೇಕಾಗಿರೋದು ಅಕ್ಯುಪೆನ್ಸಿ, ಅಂದ್ರೆ ಸೀಟುಗಳ ಭರ್ತಿ ಆಗ್ಬೇಕು ಅಷ್ಟೇ. ವೀಕ್ಷಕರೇ, ಸದ್ಯದ ಟ್ರೆಂಡ್ ನೋಡಿದ್ರೆ ಬೆಂಗಳೂರಿನ ಪ್ರಮುಖ ಮಲ್ಟಿಪ್ಲೆಕ್ಸ್ ನಲ್ಲಿ ಪ್ರತಿನಿತ್ಯ ಸುಮಾರು 1500ಕ್ಕೂ ಹೆಚ್ಚು ಶೋಗಳು ನಡೆಯಲಿವೆ. ಇದರಲ್ಲಿ ಟಾಕ್ಸಿಕ್ ಕನಿಷ್ಠ ಅಂದ್ರೂ 800 ಶೋಗಳು ತನ್ನದಾಗಿಸಬೇಕನ್ನೋದು ಕನ್ನಡ ವಿತರಕರ ಬೇಡಿಕೆ. ಆದರೆ ಧುರಂಧರ್ 2 ಕೂಡ ನಮಗೆ ಕನಿಷ್ಠ 500 ಶೋಗಳು ಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಇಲ್ಲಿ ಇಬ್ಬರಿಗೂ ಸಮಾನವಾಗಿ ಟಿಕೆಟ್ ಹಂಚಿಕೆ ಮಾಡಿದ್ರೆ ಕನ್ನಡ ಸಿನಿಮಾಗೆ ಅನ್ಯಾಯವಾದಂತೆ ಅಲ್ವಾ? ಕರ್ನಾಟಕದ ನೆಲದಲ್ಲಿ ಕನ್ನಡ ಸಿನಿಮಾಗೆ ಮೊದಲ ಆದ್ಯತೆ ಸಿಗಬೇಕು ಅನ್ನೋದು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ನಿಯಮ. ಆದ್ರೆ ಮಲ್ಟಿಪ್ಲೆಕ್ಸ್ ನವರು ಆ ನಿಯಮಗಳನ್ನ ಹೇಗೆ ಗಾಳಿಗೆ ತೂರ್ತಾರೆ ಅನ್ನೋದು ನಿಮಗೆ ಗೊತ್ತಿರಲಿ.
ಟಾಕ್ಸಿಕ್ ಸಿನಿಮಾದ ನಿರ್ಮಾಪಕರು ಈ ಸ್ಕ್ರೀನ್ ವಾರ್ ಗೆಲ್ಲಲು ಒಂದು ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಅದು ಏನಂತ ಹೀಗೆ ಹೇಳ್ತೀನಿ ನೋಡಿ. ಟಾಕ್ಸಿಕ್ ತಂಡದ ಮಾಸ್ಟರ್ ಪ್ಲಾನ್ ಇರೋದು ಅಡ್ವಾನ್ಸ್ ಬುಕಿಂಗ್ ನಲ್ಲಿ. ಸಿನಿಮಾ ರಿಲೀಸ್ ಗಿಂತ ಒಂದು ವಾರ ಮೊದಲೇ ಬುಕಿಂಗ್ ಓಪನ್ ಮಾಡಿ ಜನಗಳ ದಟ್ಟಣೆಯನ್ನು ತೋರಿಸೋದು ಇವರ ಪ್ಲಾನ್. ಯಾವಾಗ ಜನರು ಟಿಕೆಟ್ ಗಾಗಿ ಮುಗಿ ಬೀಳ್ತಾರೋ ಅವಾಗ ಮಲ್ಟಿಪ್ಲೆಕ್ಸ್ ಮಾಲೀಕರು ಬೇರೆ ದಾರಿ ಇಲ್ಲದೆ ಬೇರೆ ಸಿನಿಮಾದ ಶೋಗಳು ಕಟ್ ಮಾಡಿ ಟಾಕ್ಸಿಕ್ ಗೆ ಕೊಡಬೇಕಾಗುತ್ತೆ. ಇದು ವ್ಯವಹಾರದ ಒಂದು ಭಾಗ ಅಷ್ಟೇನೆ. ಅದೇ ದುರಂಧರ್ 2 ಕಡೆಯವರು ಸುಮ್ಮನೆ ಕೂತಿಲ್ಲ. ಅವರು ಗ್ರೂಪ್ ಬುಕಿಂಗ್ ಮತ್ತು ಕಾರ್ಪೊರೇಟ್ ಡೀಲ್ ಗಳ ಜೊತೆಗೆ ಸ್ಕ್ರೀನ್ ಗಳ ಮುಂಚಿತವಾಗಿಯೇ ಬ್ಲಾಕ್ ಮಾಡಿಕೊಂಡಿದ್ದಾರೆ. ಅಂದ್ರೆ ದೊಡ್ಡ ದೊಡ್ಡ ಕಂಪನಿಗಳ ಉದ್ಯೋಗಿಗಳಿಗೆ ಬಲ್ಕ್ ಆಗಿ ಟಿಕೆಟ್ ಮಾರುವುದು. ಇದರಿಂದ ಆ ಶೋಗಳು ಹೌಸ್ಫುಲ್ ಅಂತ ತೋರಿಸುತ್ತವೆ. ಮಲ್ಟಿಪ್ಲೆಕ್ಸ್ ನವರಿಗೆ ಇದರಿಂದ ರಿಸ್ಕ್ ಇಲ್ಲದೆ ಲಾಭ ಸಿಗುತ್ತೆ. ಇಲ್ಲಿ ನಾವು ಗಮನಿಸಬೇಕಾದ ಇನ್ನೊಂದು ಅಂಶ ಮುಖ್ಯವಾಗಿದೆ, ಅದೇ ಟಿಕೆಟ್ ಬೆಲೆ. ನಿಮ್ಗೆ ನೆನಪಿರಬಹುದು, ಕೆಲವು ವರ್ಷಗಳ ಹಿಂದೆ ಮಲ್ಟಿಪ್ಲೆಕ್ಸ್ ಟಿಕೆಟ್ ರೇಟ್ ಮೇಲೆ ಕ್ಯಾಂಪಿಂಗ್ ಇರಬೇಕು ಅನ್ನೋದು ದೊಡ್ಡ ಹೋರಾಟ ನಡೆಯಿತು. ಆದ್ರೆ ಈಗ 500 ರೂಪಾಯಿಂದ 800, ಇನ್ನು ಕೆಲವು ಕಡೆ 1000 ರೂಪಾಯಿ ಕೂಡ ದಾಟಿದೆ. ಈ ದೊಡ್ಡ ಸಿನಿಮಾಗಳು ಬಂದಾಗ ಇವರ ಬೆಲೆ ಕೂಡ ಹೆಚ್ಚಾಗುತ್ತೆ. ಟಾಕ್ಸಿಕ್ ರೇಟ್ ಜಾಸ್ತಿ ಇದ್ರೆ ಜನ ಬರ್ತಾರ? ಖಂಡಿತ ಬರ್ತಾರೆ. ಆದ್ರೆ ಅದು ಸಾಮಾನ್ಯ ಮನುಷ್ಯರಿಗೆ ದೊಡ್ಡ ಪ್ರಶ್ನೆನೇ ಆಗಿದೆ. ನೋಡಿ, ದುರಂಧರ್ 2ಗೆ ಬಾಲಿವುಡ್ ನ ಬೆಂಬಲವಿದೆ. ಅಲ್ಲಿನ ಮೀಡಿಯಾ ಹೌಸ್ಗಳು, ನ್ಯಾಷನಲ್ ಚಾನೆಲ್ಗಳು ಈ ಸಿನಿಮಾಗಳನ್ನ ಪ್ರಮೋಟ್ ಮಾಡ್ತವೆ. ಆದ್ರೆ ಟಾಕ್ಸಿಕ್ ಇದೊಂದು ಪೀಪಲ್ ಪವರ್. ಯಶ್ ಅವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಇರೋ ಆರ್ಮಿ ಅಷ್ಟು ಸುಲಭವಾಗಿ ಬೇರೆಯವರಿಗೆ ಜಾಗ ಬಿಟ್ಕೊಡಲ್ಲ. ಕರ್ನಾಟಕದ ಪ್ರತಿ ಒಂದು ಮಲ್ಟಿಪ್ಲೆಕ್ಸ್ ಮೇಲೂ ಈಗ ಯಶ್ ಅಭಿಮಾನಿಗಳ ಕಣ್ಣಿದೆ. ಇಲ್ಲಿ ಕನ್ನಡ ಸಿನಿಮಾಗೆ ಅನ್ಯಾಯವಾಗಿತ್ತು, ಅಲ್ಲಿ ತಕ್ಷಣ ಸೋಷಿಯಲ್ ಮೀಡಿಯಾಗಳು ಕಂಪ್ಲೇಂಟ್ ಶುರು ಮಾಡ್ತವೆ. ಸಾಕು ಇಷ್ಟೆಲ್ಲ, ಈಗ ಬನ್ನಿ ರಿಯಾಲಿಟಿ ಚೆಕ್ ಮಾಡ್ಕೊಂಬರೋಣ. ಯಾಕೆ ನಾವು ಈ ಪ್ರತಿ ಬಾರಿ ದೊಡ್ಡ ಸಿನಿಮಾ ಬಂದಾಗಲೂ ಇದೇ ರೀತಿ ಕಿತ್ತಾಡ್ತೀವಿ? ಯಾಕೆಂದ್ರೆ ನಮ್ಮಲ್ಲಿ ಸ್ಕ್ರೀನ್ ಗಳ ಸಂಖ್ಯೆ ತುಂಬಾ ಕಡಿಮೆ ಇದೆ. ಇಡೀ ಕರ್ನಾಟಕದಲ್ಲಿ ಇರೋದು ಸುಮಾರು 1000ಕ್ಕಿಂತ ಕಡಿಮೆ ಚಿತ್ರರಂಗಗಳು. ಅದೇ ಆಂಧ್ರ ಅಥವಾ ತಮಿಳುನಾಡಿಗೆ ಹೋದ್ರೆ ಅಲ್ಲಿ ಈ ಸಂಖ್ಯೆ ಡಬಲ್ ಆಗಿದೆ. ಅಲ್ಲಿ ಸ್ಕ್ರೀನ್ ವಾರ್ ಇರುತ್ತೆ, ಆದ್ರೆ ಕನ್ನಡದಷ್ಟು ಕಷ್ಟ ಆಗಲ್ಲ. ಕರ್ನಾಟಕದಲ್ಲಿ ಮಲ್ಟಿಪ್ಲೆಕ್ಸ್ ಗಳು ಹೆಚ್ಚಾಗಿ ಇರೋದು ಬೆಂಗಳೂರು, ಮೈಸೂರು, ಹುಬ್ಬಳ್ಳಿ ಮತ್ತು ಮಂಗಳೂರಿನಲ್ಲಿ ಮಾತ್ರ. ಗ್ರಾಮೀಣ ಭಾಗದ ಜನರಿಗೆ ಇದುವರೆಗೂ ಸಿಂಗಲ್ ಸ್ಕ್ರೀನ್ ಅಥವಾ ಟೆಂಟ್ ಗಳೇ ಆಧಾರ. ಟಾಕ್ಸಿಕ್ ಸಿನಿಮಾ ಮಾಸ್ ಪ್ರೇಕ್ಷಕರಿಗೂ ತಲುಪಬೇಕಂದ್ರೆ ಸಿಂಗಲ್ ಸ್ಕ್ರೀನ್ ಗಳಲ್ಲಿ ಅದಕ್ಕೆ ಜಾಗ ನೀಡಲೇಬೇಕು. ಆದ್ರೆ ದುರಂಧರ್ 2 ಕಂಡುಬಿದ್ದಿರೋದು ಬರೀ ಮಲ್ಟಿಪ್ಲೆಕ್ಸ್ ಗಳ ಮೇಲೆ. ಹೀಗಿದ್ದಾಗ ಮಲ್ಟಿಪ್ಲೆಕ್ಸ್ ಗಳಲ್ಲಿ ದುರಂಧರ್ ಹವಾ ಜಾಸ್ತಿ ಇರುತ್ತೆ, ಸಿಂಗಲ್ ಸ್ಕ್ರೀನ್ ಅಲ್ಲಿ ಟಾಕ್ಸಿಕ್ ಹವಾ ಇರುತ್ತೆ ಅಂತ ಮೇಲ್ನೋಟಕ್ಕೆ ಕಾಣಬಹುದು. ಆದ್ರೆ ಮಲ್ಟಿಪ್ಲೆಕ್ಸ್ ನಿಂದ ಬರುವ ಆದಾಯವೇ ಅತಿ ದೊಡ್ಡದು. ವೀಕ್ಷಕರೇ, ನಿಮಗೆ ಗೊತ್ತಾ, ಒಂದು ಮಲ್ಟಿಪ್ಲೆಕ್ಸ್ ಸ್ಕ್ರೀನ್ ನಿಂದ ಬರುವಂತ ಆದಾಯ 4 ಸಿಂಗಲ್ ಸ್ಕ್ರೀನ್ ಗಳಿಗೆ ಸಮ. ಹಾಗಾದ್ರೆ ಈ ಹಣ ಎಲ್ಲಿಗೆ ಹೋಗುತ್ತೆ? ನೋಡಿ, ಒಂದು ಸಿನಿಮಾ ಗೆಲುವು ನಿರ್ಧಾರ ಆಗೋದು ಅದರ ಲಾಂಗ್ ರನ್ ಮೇಲೆ. ಮೊದಲ 3 ದಿನ ಯಾರಿಗೆ ಎಷ್ಟು ಸ್ಕ್ರೀನ್ ಸಿಕ್ಕಿದೆ ಅನ್ನೋದು ಮುಖ್ಯವಲ್ಲ, ಮೊದಲ ವಾರ ಮುಗಿದ ಮೇಲೆ ಯಾವ ಸಿನಿಮಾಗೆ ಜನ ಬರ್ತಿದ್ದಾರೆ ಅನ್ನೋದು ಮುಖ್ಯ. ಟಾಕ್ಸಿಕ್ ಸಿನಿಮಾದಲ್ಲಿ ದಮ್ಮಿದ್ರೆ ದುರಂಧರ್ 2 ತಾನಾಗಿಯೇ ಸ್ಕ್ರೀನ್ ಬಿಟ್ಟು ಕೊಡಬೇಕಾಗುತ್ತೆ. ಇದು ಸಿನಿಮಾದ ಅಲಿಖಿತವಾದ ನಿಯಮ. ಆದ್ರೆ ಇಲ್ಲಿ ಪ್ರಾದೇಶಿಕ ಭಾಷೆ ಹಿತಾಸಕ್ತಿ ಮುಖ್ಯವಾಗಿದೆ. ಕರ್ನಾಟಕದಲ್ಲಿ ಕನ್ನಡಿಗರು ತಮ್ಮ ಭಾಷೆಯ ಸಿನಿಮಾಗಳು ನೋಡೋದಕ್ಕೆ ಹೋದಾಗ ಶೋಗಳು ಕೊರತೆ ಇರಬಾರ್ದು. ಒಂದ್ ವೇಳೆ ದುರಂಧರ್ 2ಗೆ ಹೆಚ್ಚು ಶೋ ಕೊಟ್ಟ ಟಾಕ್ಸಿಕ್ ಗೆ ಕಮ್ಮಿ ನೋಡಿದ್ರೆ ಅದು ಕೇವಲ ಯಶ್ ಅವರಿಗೆ ಮಾಡಿದ ಅವಮಾನವಲ್ಲ, ಅದು ಇಡೀ ಕನ್ನಡ ಚಿತ್ರರಂಗಕ್ಕೆ ಮಾಡಿದ ಅವಮಾನ ಆಗುತ್ತೆ. ಈ ವಿಚಾರದಲ್ಲಿ ನಮ್ಮ ಸಂಘ ಸಂಸ್ಥೆಗಳು ಕೂಡ ಎಚ್ಚರದಿಂದ ಇರಬೇಕು. ಕೊನೆಯದಾಗಿ ಹೇಳ್ಬೇಕಂದ್ರೆ, ಟಾಕ್ಸಿಕ್ ಮತ್ತು ದುರಂಧರ್ 2 ಈ ಎರಡೂ ಸಿನಿಮಾಗಳು ದೊಡ್ಡ ಮಟ್ಟದಲ್ಲಿ ಯಶಸ್ಸು ಗಳಿಸಲಿ. ಆದ್ರೆ ಯಶಸ್ಸಿನ ಹಾದಿಯಲ್ಲಿ ನಮ್ಮ ಕನ್ನಡತನ ಮತ್ತು ನಮ್ಮ ಕನ್ನಡ ಸಿನಿಮಾಗಳಿಗೆ ಸಿಗಬೇಕಾದ ಗೌರವ ಕಡಿಮೆ ಆಗಬಾರ್ದು. ಯಶ್ ಅವರು ಕೇವಲ ಒಬ್ಬ ನಟನಾಗಿ ಉಳಿದಿಲ್ಲ, ಅವರು ಕನ್ನಡದ ಸ್ವಾಭಿಮಾನದ ಸಂಕೇತರಾಗಿದ್ದಾರೆ. ಅವರ ಸಿನಿಮಾಗೆ ನಮ್ಮೂರಲ್ಲಿ ಸ್ಕ್ರೀನ್ ಸಿಗದೇ ಇದ್ರೆ ಅದಕ್ಕಿಂತ ದುರಂತ ಮತ್ತೊಂದಿಲ್ಲ. ಹಾಗಿದ್ರೆ ಸ್ನೇಹಿತರೆ, ನಿಮ್ಮ ಅಭಿಪ್ರಾಯವೇನು? ಟಾಕ್ಸಿಕ್ ಸಿನಿಮಾಗೆ ಎಷ್ಟು ಶೇಕಡ ಸ್ಕ್ರೀನ್ ಸಿಗಬೇಕು ಅಂತ ನೀವು ಅನ್ಕೊಳ್ತಿದ್ದೀರಾ? ಬೆಂಗಳೂರಿನ ಮಲ್ಟಿಪ್ಲೆಕ್ಸ್ ಗಳಲ್ಲಿ ಕನ್ನಡ ಸಿನಿಮಾಗೆ ಆಗ್ತಿರೋ ಅನ್ಯಾಯ ಬಗ್ಗೆ ನಿಮ್ಮ ಧ್ವನಿ ಏನು? ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ, ಈ ಮಾಹಿತಿ ಉಪಯುಕ್ತ ಅನಿಸಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇಂತಹ ಇನ್ನಷ್ಟು ಆಳವಾದ ಸಿನಿಮಾ ವಿಶ್ಲೇಷಣೆಗಾಗಿ ನಮ್ಮ ಐಫೈ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಯಾರ್ಯಾರು ಯಶ್ ಅಭಿಮಾನಿಗಳಿದ್ದಾರೋ, ಕನ್ನಡ ಇಂಡಸ್ಟ್ರಿ ಬೆಳೆಸಬೇಕಂತ ಇದ್ದಾರೋ ಮತ್ತು ಸಿನಿಮಾದ ಪ್ರಿಯರಿದ್ದಾರೋ ಅವರಿಗೆಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.